ಸಿಗ್ನಲ್ ಅಲ್ಲೂ ಮೂವ್ಮೆಂಟ್ ಆಗೋದಿಲ್ಲ ಅಂತೇಳಿ ಅಲ್ಲಿ ಹಂಪು, ಅದೇ ಸಿಗ್ನಲ್ ಅಲ್ಲಿ ಪಾಟ್ ಹೋಲು. ಅವ್ನಿಗೆ ಬರೋದೇ 30 ಸೆಕೆಂಡ್ ಸಿಗ್ನಲ್. 30 ಸೆಕೆಂಡ್ ಅಲ್ಲಿ 20-25 ವೆಹಿಕಲ್ ಹೋಗೋ ಕಡೆ 10 ವೆಹಿಕಲ್ ಪಾಸ್ ಆಗುತ್ತೆ. ಕಂಜೆಷನ್ ಆಗದೆ ಇನ್ನೇನಾಗುತ್ತೆ? ಇವೆಲ್ಲಾನು ನಾವು ಸೆಲ್ಫ್ ಕ್ರಿಯೇಟೆಡ್ ಪ್ರಾಬ್ಲಮ್ಸ್. ಸೊ ಫಾರ್ ಎಕ್ಸಾಂಪಲ್ ಸ್ಮಾಲ್ ಥಿಂಗ್ಸ್ ನಾನು ಹೇಳ್ತಾ ಇದ್ದೇನೆ. ಹಂಗೆ ಬಸ್ಸುಗಳವರು ಕೂಡ ಸಿಗ್ನಲ್ ಅಲ್ಲಿ ನಿಲ್ಸೋದು ಇದೆಯಲ್ಲ, ಅದರಿಂದ ಸುಮಾರಷ್ಟು ಕಂಜೆಷನ್ ಆಗುತ್ತೆ. ಅವ್ನು ಒಬ್ಬ ಬಸ್ ನಿಲ್ಲಿಸ್ತಾ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಅವ್ನ ಹಿಂದ್ಗಡೆ ಒಬ್ಬ ಸಿಕ್ಕಾಕೋತಾನೆ, ಅವನು ಅದನ್ನ ಪಾಸ್ ಮಾಡಕ್ಕೆ 90 ಡಿಗ್ರಿ ಆಂಗಲ್ ಅಲ್ಲಿ ಟರ್ನ್ ಮಾಡ್ತಾನೆ. 90 ಡಿಗ್ರಿ ಟರ್ನ್ ಮಾಡಿದ್ರೆ ಫುಲ್ ಯಾರು ಪಾಸ್ ಆಗಕ್ಕಾಗಲ್ಲ. ಸೊ ಎಂಟೈರ್ ಸಿಗ್ನಲ್ ಒಂದು ರೊಟೇಷನ್ ಹೋಗಿರುತ್ತೆ, 2-3 ವೆಹಿಕಲ್ ಪಾಸ್ ಆಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಈ ಸಿಗ್ನಲ್ ಜಂಕ್ಷನ್ ಅಲ್ಲಿ ನೀವು 75 ಮೀಟರ್, ನೋ ಸ್ಟಾಪಿಂಗ್, ನೋ ಪಾರ್ಕಿಂಗ್ ಆಲ್ಸೋ. ಎಲ್ಲ ಬರೀ ಬಸ್ ಸ್ಟಾಪ್ ಒಂದೇ ಅಲ್ಲ, ನೋ ಪಾರ್ಕಿಂಗ್ ಮಾಡಿ ದಯವಿಟ್ಟು. ಯಾವುದೇ ಸಿಗ್ನಲ್ ಅಲ್ಲಿ 75 ಮೀಟರ್ ಈ ಕಡೆ ಆ ಕಡೆ, ಇನ್ ಎವ್ರಿ ಡೈರೆಕ್ಷನ್ ನೋ ಪಾರ್ಕಿಂಗ್. ರೈಟ್? ಬಸ್ ಸ್ಟಾಪ್ಗಳು ಕೂಡ 75 ಮೀಟರ್ ದೂರ ಇರಬೇಕು. ಜಂಕ್ಷನ್ ಅಲ್ಲಿ ಕೂಡ ಯಾರು ಪಾರ್ಕಿಂಗು ಮಾಡೋ ಆಗಿಲ್ಲ, ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಮಾಡೋ ಆಗಿಲ್ಲ, ಮತ್ತೆ ವೆಂಡಿಂಗು ಮಾಡೋ ಹಂಗಿಲ್ಲ. ಯಾರು ಬೀದಿ ಬದಿ ವ್ಯಾಪಾರಿಗಳು ಕೂಡ ಸಿಗ್ನಲ್ ಅಲ್ಲಿ ಇರಬಾರ್ದು. ಕರೆಕ್ಟ್? ಅಂಡ್ ಜೊತೆಗೆ ದಯವಿಟ್ಟು ನೀವೆಲ್ಲ ಚೀಫ್ ಇಂಜಿನಿಯರ್ಸ್ ಇದ್ದೀರಾ, ಎಲ್ಲೆಲ್ಲಿ ಸಿಗ್ನಲ್ಗಳಲ್ಲಿ ಹಂಪ್ಗಳು ಹಾಕಿದ್ದೀರಾ, ದಯವಿಟ್ಟು ಸಿಗ್ನಲ್ ಅಲ್ಲಿರೋ ಹಂಪ್ ತೆಗೀರಿ. ಅಂಡ್ ಫಸ್ಟ್ ಸಿಗ್ನಲ್ ಅಲ್ಲಿರೋ ಪಾಟ್ ಹೋಲ್ಗಳನ್ನ ಫಿಲ್ ಅಪ್ ಮಾಡಿ ಪ್ಲೀಸ್. ಆ ಸಿಗ್ನಲ್ ಫಸ್ಟ್ ನೀವು ಪಾಟ್ ಹೋಲ್ ಫಿಲ್ ಅಪ್ ಯಾವಾಗ ಶುರು ಮಾಡ್ತೀರಾ, ಫಸ್ಟ್ ಪ್ರಯಾರಿಟಿ ಸಿಗ್ನಲ್ ಅಲ್ಲಿರೋ ಪಾಟ್ ಹೋಲ್ಗೆ ಕೊಟ್ಟಿದ್ದಾರೆ ಪ್ಲೀಸ್. ಅದರಿಂದ ಎಷ್ಟು ವೆಹಿಕಲ್ ಒಂದು ಸಿಗ್ನಲ್ ಅಲ್ಲಿ ಮೂವ್ ಆಗೋದು ಕಡಿಮೆ ಆಗ್ತಾ ಇದೆ, ಬಿಕಾಸ್ ಆಫ್ ಸಿಗ್ನಲ್ ಅಲ್ಲಿರೋ ಪಾಟ್ ಹೋಲ್ ಹಂಪುಗಳಿಂದ. ಆವಾಗ ಕಂಜೆಷನ್ ಬ್ಯಾಕಪ್ ಆಗ್ತಾ ಹೋಗುತ್ತೆ. Right, now coming back to transition smoothly. Because this is a failed model. You want to still do it, why? Because not for the sake of public. Let us look, we have to put our efforts. ನಾನು ಕೇಳ್ತಾ ಇರೋದು ಯಾವುದು ದೊಡ್ಡದು ಕೇಳ್ತಾ ಇಲ್ಲ, ನಾನು ಸ್ಮಾಲ್ ಇಶ್ಯೂಸ್ ಕೇಳ್ತಾ ಇದ್ದೀನಿ, ಬೇಸಿಕ್ಸ್ ಕೇಳ್ತಾ ಇದ್ದೀನಿ. ಒಂದು ಮಾಡುವುದು ನಮಗೆ ನೀಟಾಗಿ ಮಾಡಕ್ ಆಗುತ್ತಾ ಇಲ್ವಾ? If we can't get that done, then what big things are we going to do? ಏನ್ರಿ ನೀವುಗಳು ಮನ್ಸು ಮಾಡ್ಬೇಕ್ರಿ. ನೀವು ಮನ್ಸಲ್ಲಿ ನೀವು ಪ್ರೀಸೆಟ್ ನೋಷನ್ ಇಟ್ಕೊಂಡಿದ್ದೀರಿ. ಅದೇ ಕಾಂಟ್ರಾಕ್ಟರ್ ಇದಾನೆ, ಅವನ್ಗೆ ಕೆಲಸ ಕೊಡ್ಬೇಕು, ಅವನ್ಗೆ ನಡಿಬೇಕು, ಅವನ್ಗೆ ಕೊಡಿಯಪ್ಪ. ಬಟ್ ಅವನಿಂದ ಮೆಷಿನ್ ತಗೊಂಡ್ ಮಾಡಿಸಿ. ನಾನು ಅವನ್ಗೆ ಕೊಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ನಾನು ಯಾರಿಗೂ ವಿರುದ್ಧ ಇಲ್ಲ, ನನ್ಗೆ ಪಬ್ಲಿಕ್ ಕೆಲಸ ಆಗ್ಬೇಕು ಅಂತ ಕೇಳ್ತಾ ಇದ್ದೀನಿ. ಈಗ ನೀವು ಪಾಟ್ ಹೋಲ್ ಫಿಲ್ಲಿಂಗ್ ಬಿಸ್ನೆಸ್ ದ ಬಿಸ್ನೆಸ್ ಇಸ್ ನಾಟ್ ಗೋಯಿಂಗ್ ಟು ಗೋ ಔಟ್ ಆಫ್ ಬಿಸ್ನೆಸ್. ನಾವು ಮಾಡ್ತಾ ಇರೋ ರೋಡ್ಗಳು ನೋಡಿದ್ರೆ ಪಾಟ್ ಹೋಲ್ ಫಿಲ್ಲಿಂಗ್ ಇನ್ನ ಎಲ್ಲ 4 ಜನ್ಮ ಆದ್ರೂ ದಿಸ್ ವಿಲ್ ಬಿ ದ ನಾರ್ಮಲ್. ಅವ್ನಿಗೆ ಮೆಷಿನ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಹೇಳ್ರಿ. ಅವ್ನ್ ಮೆಷಿನ್ ತಗೊಂಡು ಇಟ್ಕೊಂಡ್ಲಿ, ಅವನ್ಗೆ ಕೊಡಿ. ನಾನೇನು ಅವನ್ನ ಓಡಿಸಿ ಅಂತ ಹೇಳ್ತಾ ಇಲ್ಲ. ಯಾವ ಕೆಲಸ ಮಾಡ್ತಾ ಇದ್ದೀರಾ ಅದಾದ್ರೂ ಪರ್ಪಸ್ ಫುಲ್ಫಿಲ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಹೆಸರು ಜನಗಳದ್ದು, ಹೆಸರು ಪಾಟ್ ಹೋಲ್ ಫಿಲ್ಲಿಂಗು. ಆದ್ರೆ ಬರೀ ಅವ್ರು ಕೆಲವ್ರಿಗೆ ಅನುಕೂಲ ಆಗ್ತಾರೆ, ಜನಕ್ಕೆ ಏನ್ ಅನುಕೂಲ? ಮಾಡಿದ್ಮೇಲೆ ಕೆಲಸ ಪಕ್ಕ ಆಗ್ಬೇಕು, ಲೇಬರ್ ಸೇವ್ ಆಗುತ್ತೆ, ನಿಮ್ಗೂ ತಲೆನೋವು ಕಮ್ಮಿ ಆಗುತ್ತೆ, ಕ್ವಾಲಿಟಿ ಎನ್ಶೋರ್ ಆಗುತ್ತೆ ಆಟೋಮ್ಯಾಟಿಕಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.